ರಾಜ್ಯ ಬಿಜೆಪಿ ಬಣದಲ್ಲಿ ದೊಡ್ಡ ಮಟ್ಟದ ಬೆರುಕುಗಳು ಸೃಷ್ಟಿ ಆಗ್ತಾನೇ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಈಗ ರೆಬಲ್ಸ್ ನಾಯಕರ ಶಮನಕ್ಕೆ ಖುದ್ದು ಕೇಂದ್ರ ಸಚಿವ ಅಖಾಡಕ್ಕೆ ಇಳಿದು ಹೈಕಮಾಂಡ್ ನೀಡಿದ ಟಾಸ್ಕ್ ಅನ್ನ ಪೂರ್ತಿಗೊಳಿಸುವ ನಿಟ್ಟಿನಲ್ಲಿ ಹಲವು ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ. ರೆಬಲ್ಸ್ ಶಮನಕ್ಕೆ ಜೋಶಿ ತಂತ್ರಗಾರಿಕೆ. ರಾಜ್ಯಾಧ್ಯಕ್ಷರ ಆಯ್ಕೆ ಸನಿಹವಾಗ್ತಿದ್ದಂತೆ ರಾಜ್ಯ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಕಮಲಪಾಳ್ಯದಲ್ಲಿ ಸಂಘಟನೆಗಿಂತ ಹೆಚ್ಚಾಗಿ ಸದ್ದಾಗ್ತಿದ್ದು ಬಣ ಬಡಿದಾಟ. ಈಗಾಗಲೇ ಬಣ ಬಡಿದಾಟದಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇದೀಗ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿದ್ದು, ಈ ಹಿನ್ನೆಲೆ ರೆಬಲ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೈಕಮಾಂಡ್ ಕೇಂದ್ರ ಸಚಿವ ಜೋಶಿಗೆ ಬಿಗ್ ಟಾಸ್ಕ್ ನೀಡಿದೆ. ಪ್ರಹ್ಲಾದ್ ಜೋಶಿ ಮೂಲಕ ರೆಬಲ್ಸ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಅದರಂತೆ ಇಂದು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ರೆಬಲ್ ನಾಯಕರ ತಂಡದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೂ ಶಾಸಕ ಬಿಪಿ ಹರೀಶ್ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಲಾಗಿದೆ. ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಇಂದು ರೆಬಲ್ ನಾಯಕರಾದ ಸಿದ್ದೇಶ್ವರ್ ಹಾಗೂ ಬಿಪಿ ಹರೀಶ್ ರನ್ನ ಹೈಕಮಾಂಡ್ ಸೂಚನೆಯಂತೆ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ರೆಬಲ್ ನಾಯಕರ ಬೇಡಿಕೆ ಏನು ಮತ್ತೆ ರಾಜ್ಯಾಧ್ಯಕ್ಷ ಘೋಷಣೆ ನಂತರ ರೆಬಲ್ ನಾಯಕರ ಸ್ಪಂದನೆ ಏನು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರತಿಷ್ಠೆ, ಬಣ ಬಡಿದಾಟ ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಎಂಬ ಹೈಕಮಾಂಡ್ ಆದೇಶವನ್ನ ರೆಬಲ್ ನಾಯಕರಿಗೆ ಜೋಶಿ ತಿಳಿಸುವ ಕೆಲಸ ಮಾಡಿದ್ದಾರೆ. ಆದರೆ ರೆಬಲ್ಸ್ ಮಾತ್ರ ಬಿವೈ ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಚುನಾವಣೆ ಆಗಬೇಕು ಅಂತ ಹೇಳ್ತಾ ಇದ್ರಿ ಮೊದಲೇ. ನಾನೇನು ಹೇಳಿಲ್ಲ. ನಾನೇನು ಹೇಳಿಲ್ಲ. ಈಶ್ವರಪ್ಪ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಗೊತ್ತಿಲ್ಲ. ಬರಬೇಕು ಅಂತ ಅಂತೀರಾ, ಹೇಗೆ ಅಂತ? ಪಕ್ಷ ಎಲ್ಲರೂ ಕೂಡ್ಸ್ಕೊಂಡು ಹೋದ್ರೆ ಒಳ್ಳೇದು ಅಂತೀನಿ ಅಷ್ಟೇ ನಾನು. ಹಾಗೆ ಯತ್ನಾಳ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಬಾಯಿ ಬೀಗ ಹಾಕಿಸ್ಬೇಕು ಅಷ್ಟೇ. ನನ್ನಂಗಿರ್ಬೇಕು ಬೀಗ ಹಾಕಿ. ಸರ್, ಭಾಳ ದಿನಗಳಿಂದ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನೇ ಅವ್ರ ಮುಂದೆ ಚರ್ಚೆ ಮಾಡಿದ್ದೀವಿ. ಅವರು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ನಮಗೆ ಸಮಾಧಾನ ಆಗೋದು ಫಲಿತಾಂಶ ಬಂದ ಮೇಲೆ. ಕಮಲಪಾಳ್ಯದಲ್ಲಿ ಇದ್ದ ಬಂಡಾಯದ ಕೆಂಡವನ್ನ ಹಾರಿಸಲು ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಎಷ್ಟೇ ಪ್ರಯತ್ನ ಪಟ್ಟರೂ ರೆಬಲ್ ನಾಯಕರು ಮಾತ್ರ ತಮ್ಮ ಪಟ್ಟನ್ನ ಬಿಡದೆ ಹಠ ಹಿಡಿದು ಕೂತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರೆಬಲ್ ನಾಯಕರ ನಡೆ ಯಾವ ರೀತಿ ಇರುತ್ತೆ ಎಂಬುದು ಬಹಳ ಕುತೂಹಲ ಮೂಡಿಸುತ್ತಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.